ಈ TV9 ಪ್ರಾಯೋಜಿತ ಮೈಸೂರು ರಿಯಲ್ ಎಸ್ಟೇಟ್ ಎಕ್ಸ್ಪೋ 2026 ಈ ಕಾರ್ಯಕ್ರಮದ ಒಂದು ಪುಟ್ಟ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಪ್ರಖ್ಯಾತ ಶಿಲ್ಪಿಗಳು ಹಾಗೂ ಅಯೋಧ್ಯೆ ಶ್ರೀರಾಮನ ಬಾಲರಾಮನ ಶಿಲ್ಪಿಗಳಾದಂತಹ ಶ್ರೀ ಅರುಣ್ ಯೋಗಿರಾಜ್ ಅವರೇ, ಇಲ್ಲಿ ನೆರೆದಿರುವ ಗಣ್ಯರೇ, TV9ನ ಎಲ್ಲ TV9 ಸಂಸ್ಥೆಯ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಎಲ್ಲ ರಿಯಲ್ ಎಸ್ಟೇಟ್ ಕಂಪನಿಯ ರೆಪ್ರೆಸೆಂಟೇಟಿವ್ಸ್ಗಳೇ, TV9 ವಾಹಿನಿಯು ಕಳೆದ 20 ವರ್ಷಗಳಿಂದ ಕರ್ನಾಟಕದಲ್ಲಿ ಕನ್ನಡ ನ್ಯೂಸ್ನ ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ವಾಹಿನಿಯಾಗಿ ಪ್ರತಿ ಮನೆಗೆ ಒಳ್ಳೆಯ ವಿಷಯಗಳನ್ನ, ಒಳ್ಳೆಯ ನ್ಯೂಸ್ಗಳನ್ನ ತಲುಪಿಸೋದ್ರಲ್ಲಿ ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡ್ತಾಯಿದೆ. ಇದ್ರ ಜೊತೆಗೆ ಸಮಾಜಮುಖಿಯಾಗಿಯೂ ಸಹ ಕೆಲಸ ಮಾಡ್ತಾಯಿದೆ. ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾಯಿದ್ದಾರೆ TV9 ಸಂಸ್ಥೆಯಿಂದ. ಅದರಲ್ಲಿ ವಿಶೇಷವಾಗಿ ಏನಿದು ರಿಯಲ್ ಎಸ್ಟೇಟ್ ಎಕ್ಸ್ಪೋ ಅಂತ ಮಾಡ್ತಾಯಿದ್ದಾರೆ. ನಾನು ಬ್ಯಾಂಗ್ಳೂರಿನಲ್ಲಿ DCP ಇದ್ದಾಗೂ ಸಹ ಒಂದು 2-3 ಕಾರ್ಯಕ್ರಮಗಳಿಗೆ ಹೋಗಿ ಬಂದಿದ್ದೆ. ಇದು ಮೊದಲನೇದಾಗಿ ಮೈಸೂರಲ್ಲಿ ಮಾಡ್ತಾ ಇರೋದು ಅಭಿನಂದನೀಯ. ಏನಕ್ಕೆ ಅಂತ ಹೇಳಿದ್ರೆ, ಬ್ಯಾಂಗ್ಳೂರು ನಮ್ಮ ಯೋಗಿರಾಜ್ ಅವರು ಹೇಳಿದಾಗೆ ಬ್ಯಾಂಗ್ಳೂರಿನಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ತಾಯಿದೆ, ಎಕ್ಸ್ಪ್ಯಾನ್ಷನ್ ಆಗ್ತಾಯಿದೆ, ಒಂದು ಎಪಿಸೆಂಟರ್ ಇದೆ. ಮೈಸೂರದು ಭಾಳ ಹತ್ತಿರ ಆದಂಥ ಪ್ರಮುಖವಾದಂತಹ ಮತ್ತು ಪಾರಂಪರಿಕ ನಗರವಾಗಿ ನಮ್ಮ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರೋದ್ರಿಂದ ಈಗ ನ್ಯೂ ಡೆವಲಪ್ಮೆಂಟ್, ಒಂದು ಆಲ್ಟರ್ನೇಟ್ ಡೆವಲಪ್ಮೆಂಟ್ ಬ್ಯಾಂಗ್ಳೂರಿಗೆ ಮೈಸೂರು ಆಗ್ತಾಯಿದೆ. ಸೊ ಮೈಸೂರಿಗೆ ಹೆಚ್ಚಿನ ಮತ್ತು ದೊಡ್ಡದಾದ ಪ್ರಾಜೆಕ್ಟ್ಸ್ ಅವಶ್ಯಕತೆ ಇರ್ತದೆ. ಸಾಕಷ್ಟು ಜನ ಎಂಪ್ಲಾಯ್ಮೆಂಟ್ಗೋಸ್ಕರ ಇಲ್ಲಿ ಬಂದು ಉಳ್ಕೊಳ್ಳೋವಂಥವ್ರು, ಅದಕ್ಕೋಸ್ಕರ ಹೌಸಿಂಗ್ ಪ್ಲಾಟ್ಸ್ ಇರ್ಬೋದು ಮತ್ತು ಅದರ್ ಅಮ್ಯುನಿಟೀಸ್ ಭಾಳಷ್ಟು ಅವಶ್ಯಕತೆ ಇರ್ತದೆ. ಸೊ ಈ ಒಂದೇ ಸೂರಿನಲ್ಲಿ ಈ ಒಂದು ಜಾಗದಲ್ಲಿ ಹಲವಾರು ಬ್ಯಾಂಗ್ಳೂರು ಬೇಸ್ಡ್ ಮತ್ತು ಮೈಸೂರು ಬೇಸ್ಡ್ ರಿಯಲ್ ಎಸ್ಟೇಟ್ ಕಂಪ್ನೀಸ್, ಅದರಲ್ಲಿ ಫಾರ್ಮ್ ಲ್ಯಾಂಡ್ ಥೀಮ್ಸು ಸಹ ಅದನ್ನು ಒಳಗೊಂಡಂತೆ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಜನಗಳಿಗೆ ಕಾರ್ಯಕ್ರಮ ಭಾಳಷ್ಟು ಉಪಯೋಗ ಆಗ್ತದೆ. ಏನಂದರೆ, ಒಂದು ಕಡೆ ಬಂದರೆ ಎಲ್ಲ ಕಂಪ್ನಿಗಳ ಬಗ್ಗೆನೂ ಅವರು ತಿಳ್ಕೊಂಡು, ಪ್ರೈಸಿಂಗ್ ಇರ್ಬೋದು, ಲೊಕೇಶನ್ ಇರ್ಬೋದು, ಅದರ ನಂತರ ಅವರು ಬೇಕಿರುವಂತಹ ಟೇಸ್ಟ್ ತಕ್ಕನಾಗ ಒಂದು ಪ್ರಾಜೆಕ್ಟ್ ಇರ್ಬೋದು, ಅದನ್ನು ನೋಡ್ಕೊಳ್ಳಿಕ್ಕೆ. ಅದಕ್ಕಿಂತನೂ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ನಾನು ಅಬ್ಸರ್ವ್ ಮಾಡಿದ್ದಿಲ್ಲ ಅಂದರೆ, ಬ್ಯಾಂಕಿಂಗ್ ಪಾರ್ಟ್ನರ್. ಇವೊಂದು ಸಲ ಸಾಮಾನ್ಯವಾಗಿ 70 to 80% ಜನ ಏನಾಗ್ತದೆ, ಒಂದು ಪ್ರಾಜೆಕ್ಟ್ನ, ಒಂದು ಮನೆನ ಅಥವಾ ಒಂದು ಪ್ಲಾಟ್ನ ತೊಗೋಬೇಕಾದ್ರೆ ಲೋನ್ಗೆ ಹೋಗ್ತಾರೆ. ಆ ಲೋನ್ಗೆ ಹೆಲ್ಪ್ ಆಗೋ ಥರ ಇಲ್ಲಿ SBI ಬ್ಯಾಂಕ್ ಸಹ ಬಂದಿದೆ, ಬೇರೆ ಬ್ಯಾಂಕ್ಗಳು ಬಂದಿರ್ಬೋದು. ಸೊ ಅದನ್ನು ಸಹ ಲಿಂಕ್ ಮಾಡಿಕೊಡ್ತಾ ಇರೋಂಥದ್ದು ಭಾಳ ಒಳ್ಳೆ ರೀತಿಯಲ್ಲಿ ಆಗ್ತಾಯಿದೆ. ಇದ್ರ ಜೊತೆಗೆ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡುವಂಥ, ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೂ ಸಹ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಕಲ್ತ್ಕೊಳ್ಳಿಕ್ಕೆ ಅಂತ ಹೇಳ್ತಾ, ಈ TV9 ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮೈಸೂರಲ್ಲಿ ಆಗ್ತಾಯಿದೆ. ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಈ TV9 ಎಲ್ಲ ಸಮೂಹದ ಎಲ್ಲ ಅಧಿಕಾರಿಗಳಿಗೆ, ಪದಾಧಿಕಾರಿಗಳಿಗೆ ಮತ್ತು ರಾಮ್ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್.